ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ನಾವು ಲಾಸ್ಟ್ ಕ್ಲಾಸ್ಗಳಿಂದ ಡಿಸ್ಕಸ್ ಮಾಡ್ತಾ ಇದ್ವಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025-26ಕ್ಕೆ ಸಂಬಂಧಪಟ್ಟಂತ ಬಹು ಆಯ್ಕೆಯ ಪ್ರಶ್ನೆಗಳನ್ನ. ಇವತ್ತು ಕ್ಲಾಸ್ಗಳು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಹಾಗಾಗಿ ಇದು ಒಂದು 10ನೇ ಪಾಠ ಆಗಿದೆ. ಆಲ್ರೆಡಿ 9 ಪಾಠಗಳನ್ನು ಕೂಡ ಕಂಪ್ಲೀಟ್ ಮಾಡಿದ್ವಿ. ಅವುಗಳನ್ನ ಕೂಡ ನೀವು ನನ್ನ ಒಂದು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಹೋಗಿ ಆಕ್ಸೆಸ್ ಮಾಡ್ಕೊಳ್ಬಹುದು. ಸೊ ಹಾಗೆ ಟಾಪಿಕ್ ಆಗಿದೆ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ನಿರ್ವಹಣೆ ಮತ್ತು ಪರಿಸರ ಅಂತ. ಇದು ಆಕ್ಚುಲಿ ಇದನ್ನ ಎರಡನೇ ಪಾರ್ಟ್ ಮಾಡಿ, ಒಂದನೇ ಪಾರ್ಟ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ವಿ. ಇದನ್ನ ಎರಡನೇ ಭಾಗದಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಸೊ ನೋಡ್ತಾ ಹೋಗೋಣ ಕ್ವಶನ್ಸ್ ಅನ್ನ. ಫಸ್ಟ್ ನೋಡ್ತಾ ಹೋಗೋಣ 180ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟು ಅಥವಾ ಹೇಳಿಕೆ, ಹುಲಿ ಯೋಜನೆಯನ್ನ 1973ರಲ್ಲಿ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿ ಪ್ರಾರಂಭಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಹೌದು, ಅಂದ್ರೆ ದ ಪ್ರಾಜೆಕ್ಟ್ ಟೈಗರ್ ಇದೆಯಲ್ಲ, ಅದನ್ನ 1973ರಲ್ಲಿ ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಘೋಷಣೆ ಮಾಡ್ತಾರೆ. ಹಾಗಾಗಿ ಸೊ ಫಸ್ಟ್ ಹೇಳಿಕೆ ಸರಿಯಾಗಿದೆ. ಅದೇ ರೀತಿ ಎರಡನೇ ನೋಡ್ತಾ ಹೋಗೋಣ. ದೊಡ್ಡ ಬೆಕ್ಕುಗಳ ಮೈತ್ರಿ ಅಥವಾ ಇಂಗ್ಲಿಷ್ ನೋಡಿ, ದ ಬಿಗ್ ಕ್ಯಾಟ್ ಅಲಯನ್ಸ್ ಈಸ್ ಟು ಕನ್ಸರ್ವಿಂಗ್ ದ 7 ಬಿಗ್ ಕ್ಯಾಟ್ಸ್ ಅಂಡ್ ದೇರ್ ಹ್ಯಾಬಿಟೇಟ್ಸ್ ಅಂತಿದೆ. ಅಂದ್ರೆ ಏನು, ಈ ದೊಡ್ಡ ಬೆಕ್ಕುಗಳ ಮೈತ್ರಿ ಅಂತ ಮಾಡ್ತಾರೆ, ಒಂದು ಸ್ಕೀಮ್ ಮಾಡಿದ್ದಾರೆ, ಒಂದು ಪ್ರೋಗ್ರಾಮು. ಅದೇನಂದ್ರೆ ಸಾಮಾನ್ಯವಾಗಿ 7 ಟೈಗರ್ಸ್ ಗಳನ್ನ ಅವುಗಳ ಆವಾಸಸ್ಥಾನಗಳನ್ನ ಕಾಪಾಡುವಂತದ್ದಾಗಿದೆ. ಸೊ ಹಾಗಾಗಿ ಇದು ಕೂಡ ಸರಿಯಾಗುತ್ತೆ. ಮೂರನೇದು, ಹುಲಿ ಗಣತಿಯನ್ನ ಪ್ರತಿ 4 ವರ್ಷಗಳಿಗೊಮ್ಮೆ ನಡೀತು ಅಂತ ಕೇಳ್ತಾರೆ. ಎಸ್, ಏನ್ ಮಾಡ್ತಾರೆ ಅಂದ್ರೆ ಈ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಇದೆಯಲ್ಲ, ಅಥವಾ ಕನ್ನಡದಲ್ಲಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಮಾಡುತ್ತೆ. ಪ್ರತಿ 4 ವರ್ಷಕ್ಕೊಮ್ಮೆ ಅಂದ್ರೆ ಹುಲಿ ಗಣತಿ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಸಿ ಕೂಡ ಸರಿಯಾಗ್ತಾ ಹೋಗುತ್ತೆ. ಅದೇ ರೀತಿ ಹುಲಿ ಗಣತಿಯ ಪ್ರಕಾರ ಕರ್ನಾಟಕವು ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳು ಹೊಂದಿರುವಂತಹ ರಾಜ್ಯ ಅಂತ ಕೊಟ್ಟಿದ್ದಾರೆ. ಅಲ್ಲ, ಆಕ್ಚುಲಿ ಕರ್ನಾಟಕ ಏನಂದ್ರೆ ಇದು 2ನೇ ಅತಿ ಹೆಚ್ಚು ಹುಲಿ ಹೊಂದಿರುವಂತಹ ರಾಜ್ಯ ಅಂತ ಆಗಿದೆ. ಫಸ್ಟ್ ಯಾವ್ದಂದ್ರೆ ಮಧ್ಯಪ್ರದೇಶ ಆಗಿದೆ. ಓಕೆನಾ, ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಹುಲಿ ಹೊಂದಿರುವಂತಹ ರಾಜ್ಯ ಅಂತಂದ್ರೆ ಅದು ಮಧ್ಯಪ್ರದೇಶ ಆಗಿದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ನಮ್ಮ ಕರ್ನಾಟಕ ಇದೆ. ಸೊ ಹಾಗಾಗಿ ನಮಗೆ ಡಿ ಆಪ್ಷನ್ ತಪ್ಪಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಹುಲಿ ಯೋಜನೆ ಅಂತ ಮಾಡ್ತಾರೆ. ಅವಾಗ 1973ರಲ್ಲಿ ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ಅಂದ್ರೆ ಇದಕ್ಕೆ 60% ಫಂಡ್ ಸೆಂಟ್ರಲ್ ಗವರ್ಮೆಂಟ್ ಆಗುತ್ತೆ, 40% ಫಂಡ್ ಏನಂದ್ರೆ ರಾಜ್ಯ ಆಗ್ತಾ ಹೋಗುತ್ತೆ. ಹೌದಾ, ನಮ್ಮ ರಾಜ್ಯದಲ್ಲಿ ಕೂಡ ಆಕ್ಚುಲಿ 5 ಏನಾಗಿದೆ ಟೈಗರ್ ರಿಸರ್ವ್ ಹುಲಿ ಸಂರಕ್ಷಣಾ ಪ್ರದೇಶಗಳಿದೆ. ಯಾವ್ದು, ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶ ಇದೆ, ರಾಜೀವ್ ಗಾಂಧಿ ನಗರವಳಿ ಇದೆ, ಆಮೇಲೆ ಭದ್ರಾ ಹುಲಿ ಇದೆ, ಆಮೇಲೆ BRT ಇದೆ, ಆಮೇಲೆ ಅಂಶಿ ದಾಂಡೇಲಿ ಇದೆ. ಇವೆಲ್ಲ ಏನಂದ್ರೆ ನಮ್ಮ ರಾಜ್ಯದ 5 ಏನಂದ್ರೆ ಟೈಗರ್ ರಿಸರ್ವ್ ಆಗಿದೆ. ಓಕೆನಾ, ಇದನ್ನ 1973ರಲ್ಲಿ ಈ ಸ್ಕೀಮ್ ಲಾಂಚ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಬಂದಾಗ ಏನಂದ್ರೆ ಟೋಟಲ್ ಆಗಿ ಎಷ್ಟು 563 ಹುಲಿಗಳಿದೆ. ಎರಡನೇ ಸ್ಥಾನದಲ್ಲಿದೆ. ಫಸ್ಟ್ ರಾಜ್ಯ ಇರುವಂತದ್ದು ಅಂದ್ರೆ ಮಧ್ಯಪ್ರದೇಶ, ಅಂದ್ರೆ ಅತಿ ಹೆಚ್ಚು ಹುಲಿ ಹೊಂದಿರುವಂತಹ ಪ್ರದೇಶ ರಾಜ್ಯ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಸೊ ಆಪ್ಷನ್ ಸೊ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಬಿಗ್ ಕ್ಯಾಟ್ ಅಲಯನ್ಸ್ ಅಂತ ಹೇಳಿದ್ನಲ್ವಾ, ಇಲ್ಲಿ ಅಂದ್ರೆ ಇದನ್ನ 2023ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಲಾಂಚ್ ಮಾಡ್ತಾ ಹೋಗ್ತಾರೆ. ಸೊ ಇದರಲ್ಲಿ ಸಾಮಾನ್ಯವಾಗಿ 7 ಬಿಗ್ ಕ್ಯಾಟ್ಸ್ ಗಳನ್ನ ಪ್ರೊಟೆಕ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಅದರಲ್ಲಿ ಟೈಗರ್ ಇದೆ, ಲಯನ್ಸ್ ಇದೆ, ಚೀತಾ ಇದೆ, ಜಾಗ್ವಾರ್ ಇದೆ, ಸ್ನೋ ಲಿಯೋಫಾರ್ಡ್ಸ್ ಇದೆ, ಪೂಮಾ ಇದೆ. ಸೊ ಈ ಪೂಮಾ ಮತ್ತೆ ಜಾಗ್ವಾರ್ ಇದೆಯಲ್ಲ, ಇವು ಆಕ್ಚುಲಿ 2 ತರದ ಹುಲಿಗಳೇನಂದ್ರೆ ನಮ್ಮ ದೇಶದಲ್ಲಿ ಕಂಡುಬರಂಗಿಲ್ಲ. ಸೊ ಓನ್ಲಿ 5 ಮಾತ್ರ ಕಂಡುಬರ್ತಾ ಹೋಗುತ್ತೆ. ಸೊ ಈ ಒಂದು ಅಲಯನ್ಸ್ ಅಲ್ಲಿ ಏನಂದ್ರೆ 7 ಬಿಗ್ ಕ್ಯಾಟ್ಸ್ ಗಳನ್ನ ಅವುಗಳನ್ನ ಸಂರಕ್ಷಣೆ ಮಾಡ್ತಾರೆ. ಜೊತೆಗೆ ಅವುಗಳ ಒಂದು ಆವಾಸ ಸ್ಥಾನಗಳನ್ನು ಕೂಡ ರಕ್ಷಣೆ ಮಾಡ್ತಾ ಹೋಗ್ತಾರೆ. ಸೊ ದಟ್ ಇಸ್ ದ ಮೇನ್ ಇಂಟೆನ್ಷನ್ ಆಫ್ ದಿ ಬಿಗ್ ಕ್ಯಾಟ್ ಅಲಯನ್ಸ್ ಆಗಿದೆ. ಇದರ ಹೆಡ್ ಕ್ವಾರ್ಟರ್ ಇರೋದು ಕೂಡ ನಮ್ಮ ಭಾರತದಲ್ಲಿ ಡೆಲ್ಲಿ ಇದೆ. ನೋಡಿ, ಈ ಹೆಡ್ ಕ್ವಾರ್ಟರ್ ಬಂದಿಲ್ಲ ಅಂದ್ರೆ ಡೆಲ್ಲಿ. ಇದೊಂದು ಅಂತಾರಾಷ್ಟ್ರೀಯ ಸಂಘಟನೆ ಅಂತ ಕರೀತಾರೆ. ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಅಂತ ಕರೀತಾರೆ. ಯಾವುದು ಬಿಗ್ ಕ್ಯಾಟ್ ಅಲಯನ್ಸ್ ಅನ್ನು ಇದನ್ನ 2023 ಲಾಂಚ್ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಏನು 1973ರಲ್ಲಿ ಏನು ನಮಗೆ ಹುಲಿ ಯೋಜನೆ ಮಾಡಿದ್ರಲ್ಲ, ಅದೇನಂದ್ರೆ ಎಷ್ಟು ವರ್ಷ ಆಯ್ತು, 50 ವರ್ಷ ಆಯ್ತಲ್ವಾ. ಸೊ ಅದರ ಒಂದು ಸ್ಮರಣಾರ್ಥವಾಗಿ ಈ ಒಂದು ಬಿಗ್ ಕ್ಯಾಟ್ ಅಲಯನ್ಸ್ ಅನ್ನು ಮಾಡ್ತಾ ಹೋಗ್ತಾರೆ. ಎಸ್, ಓಕೆ. ಸೊ ಹಾಗಾಗಿ ಸೊ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 181ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಅಂತ ಕೇಳ್ತಾ ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟ್, ಹುಲಿ ಯೋಜನೆಯನ್ನ 1992ರಲ್ಲಿ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿ ಪ್ರಾರಂಭಿಸಿದ ಕೊಟ್ಟಿದ್ದಾರೆ. ಈಗ ತಾನು ನೋಡಿದ ಆಕ್ಚುಲಿ ಹುಲಿ ಯೋಜನೆ ಸ್ಟಾರ್ಟ್ ಆಗಿದೆ ಯಾವಾಗ ಅಂದ್ರೆ 1973ರಲ್ಲಿ. ಓಕೆನಾ, 1992 ಆಗಿದೆ. ಸೊ ಆನೆ ಯೋಜನೆ ಸ್ಟಾರ್ಟ್ ಆಗಿದೆ, ಗೊತ್ತಿರಲಿ ನಿಮಗೆ. ಪ್ರಾಜೆಕ್ಟ್ ಟೈಗರ್ ಆಗಿದೆ ಅಲ್ವಾ. ಸೊ ಹುಲಿ ಯೋಜನೆ ಅಲ್ಲ. ಸೊ ಹಾಗಾಗಿ ನಮಗೆ ಫಸ್ಟ್ ಹೇಳಿಕೆ ತಪ್ಪಾಗಿದೆ. ಎರಡನೇ ನೋಡಿ, ಆನೆ ಗಣತಿಯನ್ನ ಪ್ರತಿ 5 ವರ್ಷಕ್ಕೆ ಮಾಡ್ತಾರೆ. ಹೌದು, ಕರೆಕ್ಟ್. ಇದು ಏನ್ ಮಾಡ್ತಾರೆ, ಏನು ಎಲಿಫೆಂಟ್ ಸೆನ್ಸಸ್ ಮಾಡ್ತಾರೆ. ಯಾವಾಗ, ಪ್ರತಿ 5 ವರ್ಷಕ್ಕೊಮ್ಮೆ. ಸೊ ಹಾಗಾಗಿ ಎರಡನೇ ಹೇಳಿಕೆ ಸರಿಯಾಗಿದೆ. ಅದೇ ರೀತಿ ಕರ್ನಾಟಕವು ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳು ಹೊಂದಿರುವಂತಹ, ಈಗ ನೋಡಿದ್ವಿ ಮಧ್ಯಪ್ರದೇಶ ಅಂದ್ರೆ ಅತಿ ಹೆಚ್ಚು ಹೊಂದಿದೆ, ನಮ್ಮ ರಾಜ್ಯ 2ನೇ ಪ್ಲೇಸ್ ಅಲ್ಲಿ ಇದೆ. ಸೊ ಹಾಗಾಗಿ ಸಿ ಕೂಡ ತಪ್ಪಾಗುತ್ತೆ, ಡಿ ಕೂಡ ತಪ್ಪಾಗುತ್ತೆ. ಸೊ ಹಾಗಾಗಿ ಓನ್ಲಿ ಬಿ ಮಾತ್ರ ಸರಿಯಾಗುತ್ತೆ. ಓಕೆ, ಎಲಿಫೆಂಟ್ ಸೆನ್ಸಸ್ ಏನ್ ಮಾಡ್ತಾರೆ, ಎವ್ರಿ ಫೈರ್ ಗಮ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ, ನಮಗೆ ಸೊ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಆನೆ ಯೋಜನೆ ಅಥವಾ ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ಕರಿತೀವಿ ನಾವು. ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ಕರೀತಾರೆ. ಇದನ್ನ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂದ್ರೆ 1992ರಲ್ಲಿ ಈ ಒಂದು ಯೋಜನೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಏನು, ಈ ಮನುಷ್ಯ ಮತ್ತೆ ಪ್ರಾಣಿಗಳ ಏನಂದ್ರೆ ಅನಿಮಲ್ ಹ್ಯೂಮನ್ ಕಾನ್ಫ್ಲಿಕ್ಟ್ ಆಗ್ತಿದೆಯಲ್ಲ, ಅದನ್ನ ರಕ್ಷಣೆ ಮಾಡುವಂಥದ್ದು ಈ ಒಂದು ಸ್ಕೀಮ್ ನ ಮುಖ್ಯ ಉದ್ದೇಶ ಆಗಿದೆ.
ಓಕೆ, ಇನ್ನು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಆನೆಗಳು ಹೊಂದಿರುವಂಥ ರಾಜ್ಯ ಅಂದರೆ ಎಷ್ಟಾಗಿದೆ? ನಮ್ಮ ರಾಜ್ಯದಲ್ಲಿ ಸುಮಾರು 6395 ಆನೆಗಳಿದೆ. ಹಾಗಾಗಿ ದೇಶದಲ್ಲಿ ಅತಿ ಹೆಚ್ಚು ಆನೆ ಹೊಂದಿರುವಂಥ ರಾಜ್ಯ ಅಂದರೆ ನಮ್ಮ ಕರ್ನಾಟಕವಾಗಿದೆ ಅಂತ ಗೊತ್ತಿರಬೇಕು ನಿಮಗೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 182ನೇ ಪ್ರಶ್ನೆ. ರಾಷ್ಟ್ರೀಯ ಬಿದಿರು ಮಿಷನ್ಗೆ ಸಂಬಂಧಪಟ್ಟಂತೆ ಅಥವಾ ದ ನ್ಯಾಷನಲ್ ಬಂಬು ಮಿಷನ್ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ. ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಇದು ಕೇಂದ್ರ ವಲಯದ ಯೋಜನೆ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಎರಡನೇದು ಬಿದಿರನ್ನ ಮರವೆಂದು ಪರಿಗಣಿಸಲು ಎಂದು ಕೊಟ್ಟಿದ್ದಾರೆ. ಸೊ ಮೂರನೇದು ನೋಡಲ್ ಸಚಿವಾಲಯ ಬಂದು ಪರಿಸರ ಮತ್ತು ಅರಣ್ಯ ಸಚಿವಾಲಯ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೇಳಿದ್ರೆ ನೋಡಿ, ಯಾವ ಹೇಳಿಕೆಗಳು ಸರಿ ಅಂತ ಕೊಟ್ಟಿದ್ದಾರೆ ನೋಡಿ. ಆಕ್ಚುಲಿ ಈ ಒಂದು ಏನು ನ್ಯಾಷನಲ್ ಬಂಬು ಮಿಷನ್ ಇದೆಯಲ್ಲ, ಇದೊಂದು ಏನಂತ ಕರಿತೀವಿ? ಇದನ್ನ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ಇದೊಂದು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಸೊ ಹಾಗಾಗಿ ನಮಗೆ ಫಸ್ಟ್ ಹೇಳಿಕೆ ತಪ್ಪಾಗುತ್ತೆ ನೋಡಿ. ಬಿದಿರು ಇದೆಯಲ್ಲ, ಇದೊಂದು ಮರ ಅಲ್ಲ. ಬಿದಿರು ಅಂದ್ರೆ ಇದನ್ನ ಗ್ರಾಸ್ ಅಂತ ಕರಿತೀವಿ. ಬಿದಿರು ಒಂದು ಹುಲ್ಲು ಆಗಿದೆ. ಇಟ್ಸ್ ನಾಟ್ ಮರ, ಇಟ್ಸ್ ನಾಟ್ ಎ ಟ್ರೀ ಅಂತ ಗೊತ್ತಿರಲಿ. ಸೊ ಹಾಗಾಗಿ ಎರಡನೇ ಹೇಳಿಕೆ ಸರಿಯಾಗುತ್ತೆ. ಅದೇ ರೀತಿ ಈ ರಾಷ್ಟ್ರೀಯ ಬಂಬು ಮಿಷನ್ ಅಥವಾ ಬಿದಿರು ಮಿಷನ್ ಇದೆಯಲ್ಲ, ಇದನ್ನ ಯಾರು ಇದು ಮಾಡ್ತಾರೆ? ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಇಂಪ್ಲಿಮೆಂಟೆಡ್ ಬೈ ದಿ ಮಿನಿಸ್ಟ್ರಿ ಆಫ್ ದಿ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್. ಇದನ್ನ ಯಾರು ಇಂಪ್ಲಿಮೆಂಟೇಷನ್ ಮಾಡ್ತಾರೆ? ಕೃಷಿ ಸಚಿವಾಲಯ ಇಂಪ್ಲಿಮೆಂಟೇಷನ್ ಮಾಡುತ್ತೆ, ಅರಣ್ಯ ಸಚಿವಾಲಯ ಅಲ್ಲ. ಸೊ ಹಾಗಾಗಿ ಮೂರೇ ಹೇಳಿಕೆ ಕೂಡ ತಪ್ಪಾಗುತ್ತೆ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ? ಆಪ್ಷನ್ ಡಿ ಮೇಲಿನ ಯಾವುದು ಕೂಡ ಸರಿಯಾದ ಹೇಳಿಕೆ ಅಲ್ಲ ಆಗುತ್ತೆ. ಹಾಗಾಗಿ ಆಪ್ಷನ್ 4 ಅಥವಾ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಲ್ವಾ? ನೋಡ್ತಾ ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ರಾಷ್ಟ್ರೀಯ ಬಂಬು ಮಿಷನ್ ಅಥವಾ ನ್ಯಾಷನಲ್ ಬಂಬು ಮಿಷನ್ ಅಂತ ಕರೀತಾರೆ. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ಅಂದ್ರೆ ಫಂಡ್ ಹಾಕೋದು ಸೆಂಟ್ರ್ ಕೂಡ ಫಂಡ್ ಹಾಕುತ್ತೆ, ಸ್ಟೇಟ್ ಕೂಡ ಫಂಡ್ ಆಗುತ್ತೆ. ಅದನ್ನ ನಾವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ನೋಡಿ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದ್ರೆ ಅದಕ್ಕೆ ಏನಂದ್ರೆ 100% ಫಂಡ್ ಹಾಕ್ತಾರೆ, ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಆಗುತ್ತೆ. ಅದನ್ನ ನಾವು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರೀತಾರೆ. ಗೊತ್ತಿರಬೇಕು ನಿಮಗೆ. ಜೊತೆಗೆ ಈ ಒಂದು ಯಾರು ಯೋಜನೆ ಲಾಂಚ್ ಮಾಡ್ತಾರೆ ಅಂದ್ರೆ ಮಾಡಿದ್ದಾರೆ ಅಂದ್ರೆ ನೋಡಲ್ ಮಿನಿಸ್ಟ್ರಿ ಬಂದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಮತ್ತೆ ಫಾರ್ಮರ್ ವೆಲ್ಫೇರ್ ಅಂತ ಕರೀತಾರೆ. ಕೃಷಿ ಸಚಿವಾಲಯ ಏನ್ ಮಾಡುತ್ತೆ? ಈ ಒಂದು ಸ್ಕೀಮ್ ಅನ್ನ ಕಾರ್ಯಗತಗೊಳಿಸ್ತಾ ಇದೆ. ಇದನ್ನ ನೋಡಿ ಗ್ರೀನ್ ಸ್ಟೀಲ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಬಿದಿರನ್ನ ಗ್ರೀನ್ ಸ್ಟೀಲ್ ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ಜಗತ್ತಲ್ಲಿ ಅತಿ ಹೆಚ್ಚು ಬಿದಿರು ಬೆಳೆದ ದೇಶ ಅಂದ್ರೆ ಅದು ಚೀನಾ ಆಗಿದೆ. ಸೊ ನಮ್ಮ ರಾಜ್ಯ ಕೂಡ ಏನಂದ್ರೆ ಸುಮಾರು 13.96 ಮಿಲಿಯನ್ ಹೆಕ್ಟೇರ್ ಅಂದ್ರೆ ಬಂಬು ಬೆಳೀತಾ ಹೋಗ್ತಾರೆ. ಓಕೆನಾ? ಜೊತೆಗೆ ಏನು ದ ಇಂಡಿಯನ್ ಫಾರೆಸ್ಟ್ ಆಕ್ಟ್ ಆಫ್ 1927 ಇದೆಯಲ್ಲ, ಅಂದ್ರೆ 1997 ಒಂದು ಇಂಡಿಯನ್ ಫಾರೆಸ್ಟ್ ಆಕ್ಟ್ ಏನ್ ಮಾಡ್ತಾರೆ? ಆಕ್ಚುಲಿ 2017 ಅದನ್ನ ಏನ್ ಮಾಡ್ತಾರೆ? ಅಮೆಂಡ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಬಂಬು ಇದೆಯಲ್ಲ, ಇದನ್ನ ಏನಂತ ಮಾಡ್ತಾರೆ? ಸೊ ಗ್ರಾಸ್ ಅಂತ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಇಟ್ಸ್ ಎ ಗ್ರಾಸ್, ನಾಟ್ ಎ ಟ್ರೀ ಅಂತ ಗೊತ್ತಿರಲಿ ನಿಮಗೆ. ಓಕೆ, ಸೊ ಹಾಗಾಗಿ ಅದರ ಕೊಟ್ಟಿರೋದ ನ್ಯಾಷನಲ್ ರಾಷ್ಟ್ರೀಯ ಬಿದಿರು ಮಿಷನ್ ಅಂತ ಕರೀತಾರೆ. ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ಗೊತ್ತಿರಬೇಕು ನಿಮಗೆ. ಸೊ ಹಾಗಾಗಿ ಸೊ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 183ನೇ ಪ್ರಶ್ನೆ. ಹಸಿರು ಭಾರತ್ ಮಿಷನ್ಗೆ ಸಂಬಂಧಪಟ್ಟಂತೆ, ಹಸಿರು ಭಾರತ್ ಮಿಷನ್ ಅಥವಾ ಇಂಗ್ಲಿಷ್ನಲ್ಲಿ ಗ್ರೀನ್ ಇಂಡಿಯಾ ಮಿಷನ್ ಅಂತ ಕರೀತಾರೆ, ಒಂದು ಸ್ಕೀಮ್ ಮಾಡಿದ್ದಾರೆ. ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಇದು ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತ ಕರೀತಾರೆ. ಇಸ್ ಎ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತಿದೆ. ನೋಡ್ತಾ ಹೋಗೋಣ. ಎಸ್, ಹೌದು, ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಎರಡನೇದು ಇದನ್ನ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಜಾರಿಗೆ ತಂದುಕೊಟ್ಟಿದ್ದಾರೆ. ಎಸ್, ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಈ ಮಿಷನ್ ಅಡಿಯಲ್ಲಿ ಕರ್ನಾಟಕದ ಕಲಬುರಗಿ, ಹಾಸನ, ಸಿರ್ಸಿ ಅರಣ್ಯಗಳನ್ನ ಯೋಜನೆಗೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲವೂ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ನೋಡಿ, ಗ್ರೀನ್ ಇಂಡಿಯಾ ಮಿಷನ್ ಅಂತ ಸ್ಕೀಮ್ ಮಾಡಿರೋದು. ಹೌದಾ? ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಇದನ್ನ ಕೇಂದ್ರದ ಅರಣ್ಯ ಸಚಿವಾಲಯ ಏನಂದ್ರೆ ಪರಿಸರ ಸಚಿವಾಲಯ ಏನ್ ಮಾಡಿದೆ? ಈ ಒಂದು ಸ್ಕೀಮ್ ಲಾಂಚ್ ಮಾಡ್ತಾ ಇದೆ. ಓಕೆನಾ? ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಸೊ ಆಹಾರ ಜಲ ಭದ್ರತೆ, ಜೀವವೈವಿಧ್ಯತೆ ಸಂರಕ್ಷಣೆ ಮಾಡುವಂಥದ್ದು, ಅರಣ್ಯಾವಲಂಬಿತ ಸಮುದಾಯಗಳ ಜೀವನ ಮಾಡುವಂಥದ್ದು ಈ ಒಂದು ಸ್ಕೀಮ್ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಓಕೆ, ಸೊ ದಟ್ ಈಸ್ ದ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನಮ್ಮ ರಾಜ್ಯದಲ್ಲಿ ಸೊ ಕಲಬುರಗಿ, ಹಾಸನ ಮತ್ತೆ ಸಿರ್ಸಿಗಳನ್ನ ಏನ್ ಮಾಡಿದ್ರೆ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಏನ್ ಮಾಡ್ತಾರೆ? ಈ ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ 184ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಪಶ್ಚಿಮ ಬಂಗಾಳವು ದೇಶದ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ರಾಜ್ಯವನ್ನು ಕೊಟ್ಟಿದ್ದಾರೆ. ಎಸ್, ಅಂದ್ರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಹೊಂದಿರುವಂತಹ ರಾಜ್ಯ ಅಂದ್ರೆ ಯಾವುದು? ಅದು ಪಶ್ಚಿಮ ಬಂಗಾಳ ಆಗಿದೆ. ಸೊ ಹಾಗಾಗಿ ಫಸ್ಟ್ ಹೇಳಿಕೆ ಸರಿಯಾಗಿದೆ. ಅದೇ ರೀತಿ ಒಂದು ಸ್ಕೀಮ್ ಮಾಡಿದ್ದಾರೆ, ಮಿಸ್ತಿ ಅಂತ ಸ್ಕೀಮ್ ಮಾಡಿದ್ದಾರೆ. ಓಕೆನಾ? ಅದು ಮಾಡಿದ್ದಾರೆ ಅಂದ್ರೆ ಮಿಸ್ತಿ ಯೋಜನೆಯು ಮ್ಯಾಂಗ್ರೋವ್ ಅರಣ್ಯಗಳ ಸಂರಕ್ಷಣೆ ಸಂಪರ್ಕಿತ ಕೊಟ್ಟರೆ ಇದು ಕೂಡ ಸರಿಯಾಗಿದೆ. ಇಲ್ಲಿ ಏನಂದ್ರೆ ತಪ್ಪಾಗಿದೆ ಅಂತ ಕೊಟ್ಟರೆ ಯಾವುದು ತಪ್ಪಾಗಿಲ್ಲ. ಹಾಗಾಗಿ ಏನಾಗುತ್ತೆ? ಆಪ್ಷನ್ ಡಿ. ಸೊ ಮೇಲ್ನಗಳು ಯಾವುದು ಅಲ್ಲ. ಸೊ ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನೋಡ್ತಾ ಹೋಗೋಣ. ಸೊ ಮ್ಯಾಂಗ್ರೋವ್ಸ್ ಗೊತ್ತಲ್ವಾ? ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅದನ್ನ ಸಾಮಾನ್ಯವಾಗಿ ಕಾಂಡವನ ಸಂರಕ್ಷಣೆ ಮತ್ತು ನಿರ್ವಹಣೆ ಅಂತ ಕರಿತಾ ಹೋಗ್ತಾರೆ. ಹೌದಾ? ನಮ್ಮ ರಾಜ್ಯದಲ್ಲಿ ಕೂಡ ಆಕ್ಚುಲಿ ಮ್ಯಾಂಗ್ರೋವ್ ಇರುವಂತದ್ದಾಗಿದೆ. ಸೊ ಅತಿ ಹೆಚ್ಚು ಬರೋದಿಲ್ಲ ಅಂದ್ರೆ ಅದು ಮಹಾರಾಷ್ಟ್ರದಲ್ಲಿ ಇರುವಂತದ್ದಾಗಿದೆ. ನಮ್ಮ ರಾಜ್ಯದಲ್ಲಿ ಕೂಡ ಹೊನ್ನಾವರ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಕಾರವಾರ ಮತ್ತೆ ಕುಂದಾಪುರ ಆಕ್ಚುಲಿ ಈ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ಗಳನ್ನ ಏನ್ ಮಾಡ್ತಾರೆ? ಅಲ್ಲಿ ಗ್ರೋ ಮಾಡ್ತಾರೆ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾಗಿ ಸೊ ಆಪ್ಷನ್ ಸೊ ಡಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆ ಇದೆ ಅಂತ ಕೊಟ್ಟಿದ್ದಾರೆ.
ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಂದರೆ ಏನು ಕೊಟ್ಟಂಥ ಮ್ಯಾಚಿಂಗ್ಸ್ ಅಂದರೆ ನಾಟ್ ಕರೆಕ್ಟಾಗಿ ಮ್ಯಾಚ್ ಆಗಿಲ್ಲ ಅಂತ ಕೇಳ್ತಾರೆ. ನೋಡ್ತೋಣ. ಒಂದು ಕಡೆ ನೋಡಿ ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರೆ, ಒಂದು ಆ್ಯಪ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಅವುಗಳ ಉದ್ದೇಶಗಳು ಕೊಟ್ಟಿದ್ದಾರೆ. ನೋಡ್ತೋಣ. ಈ ಪರಿಹಾರ ಅಂತ ಮಾಡಿದ್ದಾರೆ, ಒಂದು ಆ್ಯಪ್ ಮಾಡಿದ್ದಾರೆ. ಏನು ನೋಡಿದು ಇದೇನಂದರೆ ಮಾನವ ಪ್ರಾಣಿ ಸಂಘರ್ಷಕ್ಕೆ ಆರ್ಥಿಕ ನೆರವು ಅಂದರೆ ಏನು, ಈ ಅನಿಮಲ್ ಮತ್ತು ಹ್ಯೂಮನ್ ಕಾನ್ಫ್ಲಿಕ್ಟ್ ಮಧ್ಯೆ ಏನಾದರೂ ಮನುಷ್ಯರು ಡೆತ್ ಏನು ಮಾಡ್ತಾರೆ, ಅವರಿಗೆ ಪರಿಹಾರ ಕೊಡ್ತಾ ಹೋಗ್ತಾರೆ ಆ ಒಂದು ಜೀವಕ್ಕೆ. ಅದನ್ನು ನಾವು ಈ ಪರಿಹಾರ ಅಂತ ಕರೀತಾರೆ. ಆ್ಯಕ್ಚುಲಿ ಫಸ್ಟ್ ಒನ್ ಸರಿಯಾಗಿ ಮ್ಯಾಚ್ ಆಗಿದೆ. ಅದೇ ರೀತಿ ಈ ಸಸ್ಯ ಕ್ಷೇತ್ರ ಅಂತ ಒಂದು ಆ್ಯಪ್ ಮಾಡಿದ್ದಾರೆ. ಇದು ನೋಡಿ ಅರಣ್ಯ ನರ್ಸರಿಗಳಾದ್ಯಂತ ಸಸಿಗಳ ದಾಸ್ತಾನು ನಿರ್ವಹಣೆ ಮಾಡುತ್ತದೆ ಅಂದರೆ ಆ್ಯಕ್ಚುಲಿ ಈ ಸಸ್ಯ ಕ್ಷೇತ್ರದಲ್ಲಿ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಎರಡನೇದು ಕೂಡ ಸರಿಯಾಗಿ ಹೊಂದಾಣಿಕೆ ಆಗಿದೆ. ಮೂರನೇದು ನೋಡಿ ಅರಣ್ಯ ವಿಹಾರ ಅಂತ ಮಾಡಿದ್ದಾರೆ. ಏನಿದು ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡೋದು ಈ ಒಂದು ಆ್ಯಪ್ನ ಮುಖ್ಯ ಉದ್ದೇಶ ಅಂತ ಕರೀತಾರೆ. ಇದು ಕೂಡ ಸರಿಯಾಗಿ ಹೊಂದಾಣಿಕೆ ಆಗಿದೆ. ಅದೇ ರೀತಿ ಇನ್ನೊಂದು ಮಾಡಿದ್ದಾರೆ ಗರುಡಾಕ್ಷ ಅಂತ ಮಾಡಿದ್ದಾರೆ ಆ್ಯಪ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಏನಿದೆ ನೋಡಿ ಅರಣ್ಯ ಅಪರಾಧಿಗಳಿಗಾಗಿ ಆನ್ಲೈನ್ ಬುಕಿಂಗ್ ಮಾಡೋದನ್ನ ನಾವು ಗರುಡಾಕ್ಷ ಅಂತ ಕರೀತಾರೆ. ಸೊ ಹಾಗಾಗಿ ಇದು ಕೂಡ ಸರಿಯಾಗುತ್ತೆ. ಇಲ್ಲಿ ಯಾವುದು ಕೂಡ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ, ಅಂದ್ರೆ ಎಲ್ಲ ಕೂಡ ಹೊಂದಾಣಿಕೆ ಆಗಿದೆ ಅಂತ ಹೇಳ್ತೀನಿ. ಹೌದಾ, ತಪ್ಪಾಗಿದೆ. ಹಾಗಾಗಿ ಏನಾಗುತ್ತೆ, ನನ್ ಆಫ್ ದ ಇಸ್ ಕರೆಕ್ಟ್ ಆಗುತ್ತೆ, ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಅಂದ್ರೆ ಎಲ್ಲ ಕೂಡ ಸರಿಯಾಗಿ ಮ್ಯಾಚ್ ಆಗಿದೆ ಅಂತ ಹೇಳ್ಬೋದು. ನೋಡಿ ನೋಡ್ತಾ ಹೋಗೋಣ, ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ವೇದಲ್ಲಿ. ನೋಡಿ ಈ ಪರಿಹಾರ ಅಂತ ಕರಿತೀವಿ. ಏನಿದು ಮಾನವ ವನ್ಯಜೀವಿ ಸಂಘರ್ಷದಿಂದ ಏನಾದರೂ ಕೂಡ ಡೆತ್ ಆಗ್ತಾರಲ್ಲ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಒಂದು ಆನ್ಲೈನ್ ಮುಖಾಂತರ ಪರಿಹಾರ ಕೊಡೋದಕ್ಕೆ ಒಂದು ಈ ಪರಿಹಾರ ಅಂತ ಮಾಡಿದ್ದಾರೆ. ಅದೇ ರೀತಿ ಈ ಟಿಂಬರ್ ಅಂತ ಮಾಡಿದ್ದಾರೆ. ಗೊತ್ತಲ್ವಾ, ಈ ಟಿಂಬರ್ ಅಂದರೆ ಸರಕಾರಿ ನಾಟ ಸಂಗ್ರಹಾಲಯದಲ್ಲಿ ಟಿಂಬರ್ ನಿರ್ವಹಣೆ ಮಾಡುವಂಥದ್ದು ಇದರ ಒಂದು ಮುಖ್ಯ ಉದ್ದೇಶ ಆಗಿದೆ. ಅದೇ ರೀತಿ ನೋಡಿ ಈ ಸಸ್ಯ ಕ್ಷೇತ್ರ ಅಂತ ಮಾಡಿದ್ದಾರೆ. ಇಲಾಖೆಯ ಸಸ್ಯ ಕ್ಷೇತ್ರಗಳಲ್ಲಿ ಸಸ್ಯಗಳ ದಾಸ್ತಾನು ನಿರ್ವಹಣೆ ಮಾಡುವಂಥದ್ದು ಈ ಸಸ್ಯ ಕ್ಷೇತ್ರದ ಆ್ಯಪ್ನ ಮುಖ್ಯ ಉದ್ದೇಶವಾಗಿ ಕರಿತೀವಿ ನಾವು. ಅದೇ ರೀತಿ ನೆಕ್ಸ್ಟು ಅರಣ್ಯ ವಿಹಾರ ಅಂತ ಮಾಡಿದ್ದಾರೆ. ಪರಿಸರ ಪ್ರವಾಸೋದ್ಯಮವನ್ನು ಉತ್ತೇಜಿಸಿ ಸಾರ್ವಜನಿಕರು ಪಾರದರ್ಶಕವಾಗಿ ಆನ್ಲೈನ್ ಮೂಲಕ ಟ್ರೆಕ್ಕಿಂಗ್ ಅಥವಾ ಚಾನೆಲ್ಗಳನ್ನ ಬುಕ್ ಮಾಡಲು ಇದಂದ್ರೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅದನ್ನ ಅರಣ್ಯ ವಿಹಾರ ಅಂತ ಕರೀತಾರೆ. ಅದೇ ರೀತಿ ಗರುಡಾಕ್ಷ ಅಂತ ಮಾಡಿದ್ದಾರೆ. ಇದು ಅರಣ್ಯ ಅಪರಾಧಗಳ ಪ್ರಕರಣಗಳನ್ನ ಆನ್ಲೈನ್ ಮೂಲಕ ನಿರ್ವಹಿಸಕ್ಕೆ ಅಂದ್ರೆ ಆಕ್ಚುಲಿ ಈ ಒಂದು ಸಾಫ್ಟ್ವೇರ್ ಮಾಡ್ತಾ ಹೋಗ್ತಾರೆ, ನಾವು ಗರುಡಾಕ್ಷ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎಲ್ಲವೂ ಕೂಡ ಸರಿಯಾಗಿದೆ. ಆಪ್ಷನ್ ಡಿ ಸರಿಯಾದ ಹೇಳಿಕೆ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ 186 ಪ್ರಶ್ನೆ. ಜೈವಿಕ ವೈವಿಧ್ಯ ಕಾಯ್ದೆ 2002 ಅಥವಾ ಇಂಗ್ಲಿಷ್ನಲ್ಲಿ ದ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ಆಫ್ 2002 ಅಂತ ಕರೀತಾರೆ ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಈ ಕಾಯ್ದೆಯ ಅಡಿಯಲ್ಲಿ ರಾಷ್ಟ್ರೀಯ ಜೀವವೈವಿಧ್ಯ ಪ್ರಾಧಿಕಾರ ಮತ್ತು ಕರ್ನಾಟಕ ಜೀವವೈವಿಧ್ಯ ಮಂಡಳಿಯನ್ನು ಸ್ಥಾಪಿಸಲು ಕೊಟ್ಟಿದ್ದಾರೆ. ಎಸ್, ಫಸ್ಟ್ ಒನ್ ಸರಿಯಾಗಿದೆ. ಅದೇ ರೀತಿ ನೆಕ್ಸ್ಟ್ ನೋಡಿದ್ರೆ ಇದರ ಮುಖ್ಯ ಉದ್ದೇಶವೆಂದರೆ ಸಂರಕ್ಷಣೆ ಮತ್ತು ಜೀವವೈವಿಧ್ಯತೆಯ ಸುಸ್ಥಿರ ಬಳಕೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಕೇಂದ್ರ ಸರ್ಕಾರವು ಜೀವವೈವಿಧ್ಯ ಪಾರಂಪರಿಕ ತಾಣಗಳು ಅಂತ ಕರೀತಾರೆ, ಅಂದ್ರೆ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಘೋಷಣೆ ಮಾಡ್ತಾರೆ ಅಂತ ಕೊಟ್ಟರೆ ತಪ್ಪು ಇದೆ ಆಕ್ಚುಲಿ. ಯಾಕಂದ್ರೆ ಇದನ್ನ ಘೋಷಣೆ ಯಾರು ಮಾಡ್ತಾರೆ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಮಾಡುತ್ತೆ, ಕೇಂದ್ರ ಸರ್ಕಾರ ಅಲ್ಲ. ಸೊ ಹಾಗಾಗಿ ಸಿ ತಪ್ಪಾಗುತ್ತೆ. ಓನ್ಲಿ ಎ ಬಿ ಮಾತ್ರ ಕರೆಕ್ಟ್ ಆಗುತ್ತೆ. ಆಪ್ಷನ್ ಒಂದು ಮಾತ್ರ ಸರಿಯಾಗುತ್ತೆ, ಎ ಮತ್ತು ಬಿ ಮಾತ್ರ ಕರೆಕ್ಟ್ ಆಗುತ್ತೆ. ಆಪ್ಷನ್ ಈಸ್ ರೈಟ್ ಆನ್ಸರ್ ಆಗ್ತವೆ. ನೋಡಿ ಮೆನ್ಷನ್ ನೋಡ್ತಾ ಹೋಗೋಣ. ಒಂದು ಆಕ್ಟ್ ಮಾಡಿದ್ರೆ ಅದು ಬಯೋ ಡೈವರ್ಸಿಟಿ ಆಕ್ಟ್ ಅಂತ ಮಾಡಿದ್ರೆ 2002ರಲ್ಲಿ. ಓಕೆ, ಇದ್ರಲ್ಲಿ ಏನ್ ಮಾಡ್ತಾರೆ ನೋಡಿ. ಸೊ ಕನ್ನಡದಲ್ಲಿ ನಾವು ಜೈವಿಕ ವೈವಿಧ್ಯ ಅಧಿನಿಯಮ 2002 ಅಂತ ಕರಿತಾ ಹೋಗ್ತಾರೆ. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಒಂದು ಕರ್ನಾಟಕ ಜೀವವೈವಿಧ್ಯ ಮಂಡಳಿ ಅಂತ ಮಾಡ್ತಾ ಹೋಗ್ತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಜೀವವೈವಿಧ್ಯತೆಯ ಸಂರಕ್ಷಣೆ ಮಾಡುವಂಥದ್ದು, ಘಟಕಗಳ ಸುಸ್ಥಿರ ಬಳಕೆ ಮಾಡುವಂಥದ್ದು, ಜೊತೆಗೆ ಬಳಕೆಗಳಾಗಿದ್ದನ್ನ ನ್ಯಾಯಸಮ್ಮತವಾಗಿ ಹಂಚಿಕೆ ಮಾಡುವುದನ್ನ ಈ 3 ಉದ್ದೇಶ ಆಗಿದೆ ಅಂತ ಕರಿತೀವಿ ನಾವು ಈ ಒಂದು ಆಕ್ಟ್. ಓಕೆನಾ. ಸೊ ಅದೇ ರೀತಿ ನೋಡ್ತಾ ಹೋಗೋಣ. ಜೀವವೈವಿಧ್ಯ ಪಾರಂಪರಿಕ ತಾಣಗಳಿದೆಯಲ್ಲ, ಇದನ್ನ ಯಾರು ಘೋಷಣೆ ಮಾಡಿದ್ರೆ ರೀಸೆಂಟ್ ಆಗಿ ಯಾವ್ದನ್ನು ಘೋಷಣೆ ಮಾಡಿದ್ರೆ ಮಮದಾಪುರ ಅರಣ್ಯ ಪ್ರದೇಶವನ್ನ ಶ್ರೀ ಸಿದ್ದೇಶ್ವರ ಸ್ವಾಮಿ ಜೀವವೈವಿಧ್ಯ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡಿದ್ದಾರೆ. ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಸೊ ಅದೇ ರೀತಿ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ನೋಡಿ ಈ ಒಂದು ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ಮುಖಾಂತರ ಏನ್ ಮಾಡ್ತಾರೆ 2002 ಮುಖಾಂತರ ಸ್ಟೇಟ್ ಗವರ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಕನ್ಸಲ್ಟ್ ವಿತ್ ಲೋಕಲ್ ಬಾಡಿ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅನ್ನ ಘೋಷಣೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಜೈವಿಕ ಪಾರಂಪರಿಕ ತಾಣಗಳು ಏನ್ ಮಾಡ್ತಾರೆ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಏನ್ ಮಾಡುತ್ತೆ ಕನ್ಸಲ್ಟೇಷನ್ ವಿತ್ ಲೋಕಲ್ ಬಾಡಿ ಮುಖಾಂತರ ಕನ್ಸಲ್ಟ್ ಮಾಡಿ ಏನ್ ಮಾಡುತ್ತೆ ಈ ಒಂದು ಪ್ರದೇಶವನ್ನ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡ್ತಾ ಹೋಗ್ತಾರೆ. ಯಾರಿಗೆ ಪವರ್ ಇದೆ? ಪವರ್ ಇರೋದು ಇಂದ ಸ್ಟೇಟ್ ಗವರ್ಮೆಂಟ್ ಅಂತ ಹೇಳ್ತೀವಿ. ರೀಸೆಂಟ್ ಆಗಿ ಏನಂದ್ರೆ ನಮ್ಮ ರಾಜ್ಯದಲ್ಲಿ ನೋಡಿ ಎಷ್ಟು ಸುಮಾರು ಪ್ರದೇಶಗಳನ್ನು ಘೋಷಣೆ ಮಾಡಿದ್ದಾರೆ. ಯಾವ್ದಾದ್ರು ಕಗ್ಗಾ ಪ್ಯಾಟ್ರಿ ಝೋನ್ ಆಗಿರ್ಬೋದು, ಅಂದ್ರೆ ಅಗನಾಶಿನ ಸಂಕ್ಷರ ಹತ್ರ, ಆಮೇಲೆ ಅಂತರ್ಗಂಗೆ ಇಲ್ಲ ಆಗಿರ್ಬೋದು, ಶ್ರೀಲಕ್ಷ್ಮಿ ಆದಿನಾರಾಯಣ ಇಲ್ಲ ಆಗಿರ್ಬೋದು, ಆಮೇಲೆ ಮೈಮಾರಂಗ ಇಲ್ಲ ಆಗಿರ್ಬೋದು, ಉರುಂಬಿ ವಿಲೇಜ್ ಆಗಿರ್ಬೋದು, ಆಮೇಲೆ ರಾಮಪತ್ರೆ ಜಡ್ಡಿ ಆಗಿರ್ಬೋದು, ದೇವಿ ಕಾರಣಿ ಅಂಡ್ ರೋರಿಚ್ ಎಸ್ಟೇಟ್ಗಳು ಏನ್ ಮಾಡಿದ್ದಾರೆ ರೀಸೆಂಟ್ ಆಗಿ ಈ ಒಂದು ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡಿದ್ದಾರೆ, ಜೈವಿಕ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ಏನ್ ಮಾಡೋದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಲ್ಲ. ಹಾಗಾಗಿ ಆಪ್ಷನ್ ಎ ಮತ್ತು ಬಿ ಮಾತ್ರ ಸರಿಯಾಗುತ್ತೆ. ರೈಟ್, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 187 ಪ್ರಶ್ನೆ. ಕರಾವಳಿ ನಿಯಂತ್ರಣ ವಲಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಇಂಗ್ಲಿಷ್ನಲ್ಲಿ ದ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಅಂತ ಕರಿತೀವಿ ನಾವು, ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ನೋಡ್ತಾ ಹೋಗೋಣ. ಕರಾವಳಿ ನಿಯಂತ್ರಣ ವಲಯಗಳನ್ನ 1986ರ ಪರಿಸರ ಸಂರಕ್ಷಣಾ ಕಾಯ್ದೆ ಅಥವಾ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಮಾಡಿದ್ದಾರೆ. ಅವಾಗ 1986ರಲ್ಲಿ ಇದರಲ್ಲಿ ಸೇರಿಸ್ತಾ ಹೋಗ್ತೇನೆ ಅಂತ ಹೇಳಿದ್ರೆ ಎಸ್, ಈ ಒಂದು ಹೇಳಿಕೆ ಸರಿಯಾಗಿದೆ.
ಫಸ್ಟ್ ಒನ್. ಎರಡನೇ ನೋಡಿ ತಗೋಣ, ಕರ್ನಾಟಕ ಕರಾವಳಿ ನಿಯಂತ್ರಣ ವಲಯ ನಿರ್ವಹಣಾ ಪ್ರಾಧಿಕಾರವು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವರು ಅಂತ ಕೊಟ್ಟಿದ್ದಾರೆ. ಅಲ್ಲ, ಆಕ್ಚುಲಿ ಅಂದ್ರೆ ಇದನ್ನ ಏನು ಆ ಒಂದು ಡಿಪಾರ್ಟ್ಮೆಂಟ್ ನ ಏನು ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ ಇರ್ತಾರಲ್ಲ, ಅಂದ್ರೆ ಮುಖ್ಯ ಕಾರ್ಯದರ್ಶಿ ಅಂದ್ರೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಏನ್ ಮಾಡ್ತಾರೆ, ಆಕ್ಚುಲಿ ಈ ಒಂದು ಪ್ರಾಧಿಕಾರವನ್ನ ಅಧ್ಯಕ್ಷತೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅದರ ಒಂದು ಮಿನಿಸ್ಟ್ರಿ ಇರಂಗಿಲ್ಲ. ಸೊ ಏನಾಗುತ್ತೆ, ಬಿ ಹೇಳಿಕೆ ತಪ್ಪಾಗುತ್ತೆ. ಮೂರನೇ ನೋಡಿ, ಕರ್ನಾಟಕ ಒಟ್ಟು ಕರಾವಳಿ ಅಂದ್ರೆ 320 ಕಿಲೋಮೀಟರ್ ಕೊಟ್ಟರೆ ಎಸ್ ಹೌದು. ಅದೇ ರೀತಿ ಕರ್ನಾಟಕ ಏನಂದ್ರೆ ಆಕ್ಚುಲಿ 3 ಕರಾವಳಿ ಜಿಲ್ಲೆಗಳು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಎಸ್ ಹೌದಲ್ವಾ, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹೊಂದಿದೆ. ಹಾಗಾಗಿ ಏನಾಗುತ್ತೆ, ಸೊ ಡಿ ಕೂಡ ಸರಿಯಾಗುತ್ತೆ, ಸಿ ಸರಿಯಾಗುತ್ತೆ, ಬಿ ತಪ್ಪಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಕರ್ನಾಟಕ ಕಡಲ ತೀರ ವಲಯ ನಿರ್ವಹಣಾ ಪ್ರಾಧಿಕಾರ ಅಂತ ಮಾಡಿದ್ದಾರೆ. ಹೌದಲ್ವಾ, ಹಾಗಾಗಿ ಸೊ ಇದರಲ್ಲಿ ಏನಂದ್ರೆ ನೋಡಿ, ವಿಶೇಷವಾಗಿ ಬಂದಾಗ ಈಗ ಪ್ರೆಸೆಂಟ್ ಆಗಿ CRZ4 ಅಂತ 4 ಮಾಡಿದ್ದಾರೆ. ಯಾವ್ದು CRZ ಅಂತ 1, 2 ಮತ್ತೆ 3 ಅಂತ ಮಾಡಿದ್ದಾರೆ. ಓಕೆ, ಎಸ್. ಇದರ ಅಧ್ಯಕ್ಷರಾಗಿರ್ತಾರೆ ನೋಡಿ, ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ ಅಂದ್ರೆ ಆಕ್ಚುಲಿ ಅರಣ್ಯ ಪರಿಸರ ಜೀವನಶಾಸ್ತ್ರ ಇಲಾಖೆ ಅಧ್ಯಕ್ಷರಂದ್ರೆ ಈ ಒಂದು ನಿರ್ವಹಣೆ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಾರೆ. ಅದರ ಹಾಗಾಗಿ ಮಿನಿಸ್ಟರ್ ಇರಂಗಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ 188 ಪ್ರಶ್ನೆ, ಕರ್ನಾಟಕ ರಾಜ್ಯವು 73%ಕ್ಕಿಂತ ಹೆಚ್ಚು ಮಳೆಯನ್ನ ಪಡೆಯುವಂತ ಮಾನ್ಸೂನ್ ಅಂತ ಕೇಳ್ತಾರೆ. ಹೌದಾ, ದ ಸ್ಟೇಟ್ ಆಫ್ ಕರ್ನಾಟಕ ರಿಸೀವ್ಸ್ ಮೋರ್ ದೆನ್ 73% ಆಫ್ ರೈನ್ಫಾಲ್ ಫ್ರಮ್ ದಿ ಅಂತಂದ್ರೆ ಅಬ್ವಿಯಸ್ ನಿಮಗೆಲ್ಲ ಗೊತ್ತಿರುವಂತದ್ದು ನೈಋತ್ ಮಾನ್ಸೂನ್ ಮುಖಾಂತರ ಏನಾಗುತ್ತೆ, ನಮ್ಮ ರಾಜ್ಯವು 73%ಗಿಂತ ಜಾಸ್ತಿ ಅಂದ್ರೆ ಆಕ್ಚುಲಿ ಮಳೆ ಪಡೀತಾ ಹೋಗುತ್ತೆ. ದಟ್ ಇಸ್ ಅ ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಕರ್ನಾಟಕ ಏನಂತಂದ್ರೆ ಏನ್ ಮಾಡುತ್ತೆ ನೋಡಿ, ಸುಮಾರಷ್ಟು 73% ಏನಂದ್ರೆ ಮಾನ್ಸೂನ್ ಏನ್ ಮಾಡುತ್ತೆ, ಅದು ನೈಋತ್ ಮಾನ್ಸೂನ್ ಮಾರುತದಿಂದ ಪಡಿತಾ ಹೋಗುತ್ತೆ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ 189ನೇ ಪ್ರಶ್ನೆ, ಕರ್ನಾಟಕ ನದಿಗಳ ಜಲನಯನ ಪ್ರದೇಶದ ಮೇಲೆ ಅವುಗಳ ಸರಿಯಾದ ಇಳಿಕೆ ಕ್ರಮವನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ನೋಡಿ ನಮ್ಗೆ ಇಲ್ಲಿ ಕೆಲವು ನದಿಗಳು, ನಮ್ಮ ರಾಜ್ಯದ ನದಿಗಳು ಕೊಟ್ಟಿದ್ದಾರೆ. ಚೂಸ್ ದ ಕರೆಕ್ಟ್ ಡಿಸೆಂಡಿಂಗ್ ಆರ್ಡರ್ ಆಫ್ ದಿ ಕರ್ನಾಟಕ ರಿವರ್ಸ್ ಆನ್ ದೇರ್ ವೇರಿ ಆಫ್ ದಿ ವಾಟರ್ ಹೆಡ್ ಅಂತ ಕೇಳ್ತಾರೆ. ನೋಡ್ತಾ ನೋಡಿ, ಸೊ ಅಂದ್ರೆ ಹೈಯೆಸ್ಟ್ ಇಂದ ಲೋಯೆಸ್ಟ್ ಇಳಿಕೆ ಕ್ರಮ ಅಂದ್ರೆ ಈ ತರ ಅಲ್ವಾ, ಇಳಿಕೆ ಕ್ರಮ ಅಂತ ಕರೀತಾರೆ. ನೋಡಿ ನಮ್ಮ ರಾಜ್ಯದಲ್ಲಿ ಹೈಯೆಸ್ಟ್ ನೀರಾವರಿ ಇರುವಂತ ಯಾವ್ದಂದ್ರೆ ಅಬ್ವಿಯಸ್ ಬರುತ್ತೆ, ಅದು ಬರುತ್ತೆ, ಕೃಷ್ಣ ಬರುತ್ತಲ್ವಾ, ಕೃಷ್ಣ ಬರುತ್ತೆ. ಸೆಕೆಂಡ್ ಕಾವೇರಿ ಬರುತ್ತೆ, ಆಮೇಲೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಬರ್ತಾ ಹೋಗುತ್ತೆ, ನೆಕ್ಸ್ಟ್ ಉತ್ತರ ಪೆಂದರ್ ಬರ್ತಾ ಹೋಗುತ್ತೆ, ನೆಕ್ಸ್ಟ್ ಗೋದಾವರಿ ಬರ್ತಾ ಹೋಗುತ್ತೆ. ನೋಡಿ KS ಕೇಳಿರುವಂತ ಪ್ರಶ್ನೆ ಇದೆ ಆಕ್ಚುಲಿ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಸೊ ಕೃಷ್ಣ, ಕಾವೇರಿ, ಪಶ್ಚಿಮ ಕನ್ನಡ ನದಿಗಳು, ನಾರ್ತ್ ಪೆಂದರ್, ಗೋದಾವರಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್. ನೋಡಿ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಹೌದಾ, ನೋಡಿ ಹೈಯೆಸ್ಟ್ ಅಂದ್ರೆ ಕೃಷ್ಣ ಇದೆಯಲ್ಲ, ಎಷ್ಟು ಪರ್ಸೆಂಟ್ ಹೇಳಿದ್ರೆ 58.93% ಇದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಕಾವೇರಿ ಇದೆ, ಎಷ್ಟು 18.84% ಇದೆ. ಮೂರನೇದು ಬರುತ್ತೆ ನೋಡಿ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ 12.79 ಇದೆ. ಆಮೇಲೆ ನೆಕ್ಸ್ಟ್ ಉತ್ತರ ಪೆಂದರ್ ಇದೆ ನೋಡಲ್ಲ, ನಾರ್ತ್ ಪೆಂದರ್ ಅಂತ ಕರೀತಾರೆ, 3.62 ಇದೆ. ಆಮೇಲೆ ಗೋದಾವರಿ ಬರುತ್ತೆ, ಸೊ 2.31 ಇದೆ. ನೆಕ್ಸ್ಟ್ ಬರುತ್ತೆ ದಕ್ಷಿಣ ಪೆಂದರ್ ಬರುತ್ತೆ, 1.96 ಬರುತ್ತೆ. ಫೈನಲ್ ಆಗಿ ಪಾಲಾರ್ ಬರುತ್ತೆ, 1.5 ಬರುತ್ತೆ. ಓಕೆನಾ, ಸೊ ಹಾಗಾಗಿ ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಕೃಷ್ಣ, ಕಾವೇರಿ, ಪಶ್ಚಿಮ ನದಿಗಳು, ಉತ್ತರ ಪೆಂದರ್ ಮತ್ತೆ ಗೋದಾವರಿ ಬರ್ತಾ ಹೋಗುತ್ತೆ. ಸೊ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡೋಣ 190ನೇ ಪ್ರಶ್ನೆ, ಕರ್ನಾಟಕ ಜಲ ನಿಗಮ, ಕೃಷ್ಣ ಜಲ ನಿಗಮ, ಕೃಷ್ಣ ಭಾಗ್ಯ ಜಲ ನಿಗಮ, ವಿಶ್ವೇಶ್ವರಯ್ಯ ಭಾಗ್ಯ ಜಲ ನಿಗಮ ಮತ್ತು ಕಾವೇರಿ ಜಲ ನಿಗಮ ಡ್ಯಾಶ್ ಗಳನ್ನ ಡ್ಯಾಶ್ ಕಾಯ್ದೆಯಲ್ಲಿ ಸ್ಥಾಪಿಸಿದೆ ಅಂತ ಕೊಟ್ಟಿದ್ದಾರೆ. ನೋಡಿ ಇವೆಲ್ಲ ಕೂಡ ನಿಗಮ ಮಾಡಿದ್ರಲ್ವಾ, ಬಿಕಾಸ್ ಯಾಕಂದ್ರೆ ನೀರನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡ್ರೆ ಒಂದು ಕೆಲವೊಂದು ಏನ್ ಮಾಡಿದ್ರೆ ನಿಗಮ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲ ನಿಗಮಗಳನ್ನ ಯಾವ ಆಕ್ಟ್ ಅಲ್ಲಿ ರಚನೆ ಮಾಡಿದ್ರೆ ಅಂತ ಕೇಳಿದ್ರೆ ಅದು ಆಬ್ವಿಯಸ್ಲಿ ಕಂಪನಿಗಳ ಕಾಯ್ದೆ 1956 ಇದೆಯಲ್ಲ, ಇದರಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಎಲ್ಲ ನಿಗಮಗಳು ಕೂಡ ಸ್ಥಾಪನೆ ಮಾಡಿದ್ದಾರೆ. ಸೊ ದಟ್ ಇಸ್ ಅ ಕಂಪನೀಸ್ ಆಕ್ಟ್ ಆಫ್ ದಿ 1956 ಮುಖಾಂತರ ಏನಂದ್ರೆ ಈ ಒಂದು ಎಲ್ಲಾ ನಿಗಮಗಳನ್ನ ಏನ್ ಮಾಡಿದ್ದಾರೆ, ಸೊ ರಚನೆ ಮಾಡಿದ್ದಾರೆ. ಅದು ಕಂಪನೀಸ್ ಆಕ್ಟ್ ಆಫ್ ದಿ 1956 ಅಡಿಯಲ್ಲಿ ಗೊತ್ತಿರಬೇಕು ನಿಮಗೆ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ ಸಮಯದಲ್ಲಿ. ಸೊ ಏನು ಎಲ್ಲಾ ನಿಗಮಗಳನ್ನ, ಅದು KBJL ಆಗಿರ್ಬೋದು, KNL ಆಗಿರ್ಬೋದು, CNL ಆಗಿರ್ಬೋದು, VGL ಏನ್ ಮಾಡಿದ್ದಾರೆ ಆಕ್ಚುಲಿ ಅವರ ಕಂಪನಿಗಳ ಕಾಯ್ದೆ 1956 ಅಡಿಯಲ್ಲಿ ಅಂದ್ರೆ ಈ ಒಂದು 4 ನಿಗಮಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಓಕೆನಾ, ಸೊ ಹಾಗಾಗಿ ಆಪ್ಷನ್ ಸೊ ಸಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ 190ನೇ ಪ್ರಶ್ನೆ, ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಡ್ತಾರೆ. ನೋಡ್ತಾ ಹೋಗೋಣ. ಇದು ಮಹಾರಾಷ್ಟ್ರದ ಗೊತ್ತಲ್ವಾ, ಮಹಾರಾಷ್ಟ್ರ ಮೂಲ ಇದು ಒರಿಜಿನಲ್ ಪ್ಲೇಸ್ ಇಲ್ಲದೆ ಮಹಾರಾಷ್ಟ್ರ ಅಲ್ವಾ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಈ ನದಿಗೆ ಬಸವಸಾಗರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟುಗಳನ್ನು ಮಾಡಿದರೆ ಎಸ್, ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಥವಾ ಏನು ಅಪರ ಕೃಷ್ಣ ಪ್ರಾಜೆಕ್ಟ್ ಅಂತ UKP ಅಂತ ಕರಿತೀವಾ, ಅಪರ ಕೃಷ್ಣ ಪ್ರಾಜೆಕ್ಟ್ ಅಂತ ಕರೀತಾರೆ. ಯೋಜನೆಯು ಮಂಡ್ಯ, ಶಿವಮೊಗ್ಗ, ಮೈಸೂರು ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಅಂತ ಕೊಡ್ತಾರೆ. ಎಸ್, ಇದೆಲ್ಲ ಆಕ್ಚುಲಿ ಅಂದ್ರೆ ಅದು ಕಾವೇರಿ ನದಿ ಅಲ್ವಾ, ಕಾವೇರಿ ನದಿ ನೋಡುತ್ತೆ ಈ ಜಿಲ್ಲೆಗಳಿಗೆ ನೀರು ಒದಗಿಸುತ್ತೆ. ಹಾಗಾಗಿ ಕೃಷ್ಣಾ ನದಿ ಬಂದು ಯಾವ್ದಂದ್ರೆ ಕಂಪ್ಲೀಟ್ಲಿ ನಾರ್ತ್ ಕರ್ನಾಟಕ.
ಯಾದಗಿರಿ, ಗುಲ್ಬರ್ಗ, ರಾಯಚೂರು, ಬಿಜಾಪುರ ಈ ಜಿಲ್ಲೆಗಳಿಗೆ ಕೊಡ್ತಾ ಹೋಗುತ್ತೆ. ಸೊ ಇದಕ್ಕಲ್ಲ. ಸೊ ಹಾಗಾಗಿ ಏನಾಗುತ್ತೆ ನಮಗೆ ಸಿ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ತುಂಗಭದ್ರಾ ನದಿ ತುಂಗಭದ್ರವು ಕೃಷ್ಣ ನದಿ ಅತಿ ದೊಡ್ಡ ಉಪನದಿ ಅಂತ ಕೊಡ್ತಾರೆ. ಎಸ್ ಇದು ಕೂಡ ಸರಿಯಾಗುತ್ತೆ. ಸೊ ಆಪ್ಷನ್ ಸಿ ತಪ್ಪಾಗುತ್ತೆ. ನೋಡಿ ನೋಡ್ತಾ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಮಿಶ್ರದಲ್ಲಿ ಏನು ಕೃಷ್ಣ ಭಾಗ್ಯ ಜಲ ನಿಗಮ ಇದೆಯಲ್ಲ ಇದೇನಂದ್ರೆ ವಿಶೇಷವಾಗಿ UKP ಅನ್ನುವಂತ ಒಂದು ಅಂದ್ರೆ ಅಪರ ಕೃಷ್ಣ ಪ್ರಾಜೆಕ್ಟ್ ಅಂತ ಕರೀತಾರೆ. ಇದನ್ನ ಕಂಪನಿಗಳ ಕಾಯ್ದೆ 1950 ಏನ್ ಮಾಡಿದ್ರೆ ರಚನೆ ಒಂದು ಆಕ್ಟ್ ಅಂತ ಮಾಡ್ತಾ ಹೋಗ್ತಾರೆ. ಇದೇನ್ ಮಾಡುತ್ತೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಯಾದಗಿರಿ, ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ರಾಯಚೂರುಗಳಲ್ಲಿ ಏನ್ ಮಾಡುತ್ತೆ ನೀರಾವರಿ ಕೊಡುವಂತ ಒಂದು ಸ್ಕೀಮ್ ಅಂತ ಕರಿತೀವಿ ಅಲ್ವಾ. ನೋಡಿ ಕೃಷ್ಣ ಉಪನದಿ ಬಂದಾಗ ಒಂದು ಶಾರ್ಟ್ ಟ್ರಿಕ್ಸ್ ಮಾಡಿರಿ. ಏನಂದ್ರೆ ದೋಣಿ ತುಂಬಿದ ಮಗ ಅಂತಿದೆ ಶಾರ್ಟ್ ಟ್ರಿಕ್ಸ್. ದೋಣಿ ಅಂದ್ರೆ ದೋಣಿ ನದಿ, ತು ಅಂದ್ರೆ ತುಂಗಭದ್ರಾ ನದಿ, ಬಿ ಅಂದ್ರೆ ಭೀಮಾ ನದಿ, ದ ಅಂದ್ರೆ ದೂಧಗಂಗಾ ನದಿ, ಮ ಅಂದ್ರೆ ಮಲಪ್ರಭಾ ನದಿ ಇದೆ, ಗ ಅಂದ್ರೆ ಘಟಪ್ರಭಾ ನದಿ. ನೋಡಿ ಓಕೆ ಶಾರ್ಟ್ ಟ್ರಿಕ್ಸ್ ಏನಿದೆ ದೋಣಿ ತುಂಬಿದ ಏನಂದ್ರೆ ಇದು ಮಗ ಏನಂದ್ರೆ ಇದು ಕೃಷ್ಣಾ ನದಿ ಉಪನದಿಗಳ ಒಂದು ಶಾರ್ಟ್ ಟ್ರಿಕ್ಸ್ ಆಗಿದೆ. ವೆರಿ ಇಂಪಾರ್ಟೆಂಟ್ ಅಂತ ನೆನಪಿಟ್ಕೊಳ್ಳಿ. ರೈಟ್ ಎಸ್ ಹಾಗಾಗಿ ಆಪ್ಷನ್ ಸೊ ಯಾವ್ದಾಗುತ್ತೆ ಸಿ ಕರೆಕ್ಟ್ ಆಗುತ್ತೆ. ರೈಟ್ ನೆಕ್ಸ್ಟ್ ನೋಡ್ತಾ ಹೋಗೋಣ 198ನೇ ಪ್ರಶ್ನೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟ ಯೋಜನೆ ಗಾಯತ್ರಿ ಮತ್ತು ವಾಣಿ ವಿಲಾಸ್ ಯೋಜನೆಗಳನ್ನ ಡ್ಯಾಶ್ ರಿಂದ ಜಾರಿಗೆ ತರಲು ಕೊಟ್ಟಿದ್ದಾರೆ ಅಲ್ವಾ. ನೋಡಿ ಈ ಹಲವಾರು ಸ್ಕೀಮ್ಗಳು ಮಾಡಿದಾರಲ್ವಾ. ಭದ್ರಾ ಮೇಲ್ದಂಡೆ ಆಗಿರ್ಬೋದು, ಆಮೇಲೆ ಗಾಯತ್ರಿ ಮೇಲ್ದಂಡೆ ಯೋಜನೆ ಆಗಿರ್ಬೋದು, ವಾಣಿ ವಿಲಾಸ್ ಯೋಜನೆ ಆಗಿರ್ಬೋದು. ಇದೇನಂದ್ರೆ ಎಲ್ಲಿ ಮಾಡಿದ್ರೆ ಇವುಗಳು ಮಾಡಿದ್ರೆ ವಿಶ್ವೇಶ್ವರಯ್ಯ ಏನು ಜಲ ನಿಗಮ ನಿಯಮಿತಿಲ್ಲ ಇದರಲ್ಲಿ ಆಕ್ಚುಲಿ ಈ ಒಂದು ಯೋಜನೆಗಳನ್ನ ಜಾರಿಗೊಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಏನು ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತಿಲ್ಲ ಇದರಲ್ಲಿ ಹಲವಾರು ಯೋಜನೆಗಳನ್ನ ಯಾವ್ದಾವುದು ಭದ್ರಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು, ನೋಡಿ ರೀಸೆಂಟ್ ಆಗಿ ಎತ್ತಿನ ಯೋಜನೆ ಆಗಿರ್ಬೋದು, ಗಾಯತ್ರಿ ಮತ್ತು ವಾಣಿ ವಿಲಾಸ್ ಯೋಜನೆಗಳನ್ನು ನೋಡಿದ್ರೆ ಆಕ್ಚುಲಿ ಈ ಒಂದು ನಿಗಮದ ಅಡಿಯಲ್ಲಿ ಕೆಲಸ ಏನಂದ್ರೆ ಅವಳ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಸೊ ಗೊತ್ತಿರಬೇಕಾಗುತ್ತೆ. ರೈಟ್ ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ 193ನೇ ಪ್ರಶ್ನೆ. ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಯು ತುಮಕೂರು, ಹಾಸನ, ಕೋಲಾರ ಮತ್ತು ರಾಮನಗರದಂತಹ ನೀರಿನ ಕೊರತೆಯ ಜಿಲ್ಲೆಗಳಿಗೆ ನೀರನ್ನು ಒದಗಿಸಿಕೊಟ್ಟಿದ್ದಾರೆ. ಎಸ್ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಎರಡನೇದು ವೇದಾವತಿ ನದಿಗೆ ನಿರ್ಮಿಸಲಾದ ವಾಣಿ ವಿಲಾಸ್ ಸಾಗರ ಅಣೆಕಟ್ಟು ಯೋಜನೆ ಅಂತ ಕೊಟ್ಟರೆ ಎಸ್ ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಎತ್ತಿನಹೊಳೆ ಇದೆಯಲ್ಲ ಎತ್ತಿನಹೊಳೆ ವೇದಾವತಿ ನದಿ ಉಪನದಿ ಅಂತ ಕೊಟ್ಟರಲ್ಲ ಇದು ನೇತ್ರಾವತಿ ನದಿ ಉಪನದಿ. ವೆರಿ ಇಂಪಾರ್ಟೆಂಟ್. ಎತ್ತಿನಹೊಳೆ ಅಂದ್ರೆ ಏನಾಗಿದೆ ನೇತ್ರಾವತಿ ನದಿಯ ಉಪನದಿಯಾಗಿದೆ. ಹಾಗಾಗಿ ಇದು ವೇದಾವತಿ ನದಿಯ ಉಪನದಿ ಅಲ್ಲ. ಸೊ ಹಾಗಾಗಿ ಸಿ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಅದೇ ರೀತಿ ಮಾದಾಯಿ ಮತ್ತೆ ಜೋವಾರಿ ನದಿಗಳಿದೆಯಲ್ಲ ಇವುಗಳು ಗೋವಾದ ಜೀವನ ನದಿಗಳು ಅಂತ ಕರೀತಾರೆ. ಇದು ಕೂಡ ಸರಿಯಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ತಪ್ಪಾದ ಹೇಳಿಕೆ ಆಗಿದೆ. ಸೊ ಹಾಗಾಗಿ ಎತ್ತಿನಹೊಳೆ ಇಸ್ ಅ ಟ್ರಿಬ್ಯೂಟರಿ ಆಫ್ ದಿ ನೇತ್ರಾವತಿ ನಾಟ್ ವೇದಾವತಿ. ದಟ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಗೊತ್ತಿಲ್ಲ ನಿಮಗೆ. ಓಕೆ ಸೊ ಹಾಗಾಗಿ ಆಪ್ಷನ್ ಸಿ ತಪ್ಪಾಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಎತ್ತಿನಹೊಳೆ ಕುಡಿಯುವ ನೀರು ಅಂತ ಕರೀತಾರೆ. ಇದು ವಿಶೇಷವಾಗಿ ಎಲ್ಲೆಲ್ಲೇ ಬರಪೀಡಿತ ಪ್ರದೇಶಗಳಿರುವಂತಹ ಚಿಕ್ಕಬಳ್ಳಾಪುರ, ಕೋಲಾರ, ಹಾಸನ, ಚಿತ್ರದುರ್ಗ, ತುಮಕೂರು, ರಾಮನಗರ ಅಂದ್ರೆ ಬೆಂಗಳೂರಿಗೆ ಒಂದು ಕುಡಿಯುವ ನೀರು ಒದಗಿಸುವಂತದ್ದು ಈ ಸ್ಕೀಮ್ ಮುಖ್ಯ ಉದ್ದೇಶ ಅಂತ ಕರಿತೀವಿ ಅಲ್ವಾ. ಸೊ ಹಾಗಾಗಿ ಇದೇನಂದ್ರೆ ಸೊ ಇದು ಯಾವುದೆಲ್ಲ ನೋಡಿ ಆಕ್ಚುಲಿ ಇದು ಏನು ಮಾಡುತ್ತೆ ನೇತ್ರಾವತಿ ನದಿಯ ಉಪನದಿಯಾಗಿದೆ. ಹೌದಾ. ಸೊ ಗೊತ್ತಿರಬೇಕಾಗುತ್ತೆ ನಿಮಗೆ. ಎಸ್ ಸೊ ಹಾಗಾಗಿ ಆಪ್ಷನ್ ಸಿ ತಪ್ಪಾಗುತ್ತೆ. ರೈಟ್ ನೆಕ್ಸ್ಟ್ ನೋಡ್ತಾ 190ನೇ ಪ್ರಶ್ನೆ. ಕಾವೇರಿ ನದಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಕೊಡಗಿನ ತಲಾ ಕಾವೇರಿಯಲ್ಲಿ ಕಾವೇರಿ ನದಿಯ ಉಗಮ ಸ್ಥಾನ ಅಂತ ಕೊಟ್ಟಿದ್ದಾರೆ. ಎಸ್ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಹೇಮಾವತಿ, ಕಬಿನಿ, ಸಿಂಸಾ ಮತ್ತು ಆರಂಗಿ ಕಾವೇರಿ ನದಿ ಉಪನದಿ ಅಂತ ಕೊಟ್ಟಿದ್ದಾರೆ. ಎಸ್ ಹೌದು. ಮೇಕೆದಾಟು ಯೋಜನೆಗೆ ತಮಿಳುನಾಡು ವಿರೋಧ ಮಾಡ್ತಿದೆ. ಇದು ಕೂಡ ಸರಿಯಾಗಿದೆ. ಹಾಗಾಗಿ ಮೇಲೆಲ್ಲ ಅಂದ್ರೆ ಸರಿಯಾಗಿದೆ. ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆ ಆಲ್ ಆಫ್ ದಿ ಅಬೌವ್ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾ ಕಾವೇರಿ ನದಿ ಅಲ್ವಾ. ಸೊ ನಮಗೆಲ್ಲ ಗೊತ್ತಿರುವಂತೆ ನಮ್ಮ ರಾಜ್ಯದ ಒಂದು ವೆರಿ ಇಂಪಾರ್ಟೆಂಟ್ ರಿವರ್ ಅಂತ ಕರಿತಾ ಹೋಗ್ತೀವಿ ವಿಷಯದಲ್ಲಿ. ಸೊ ನಮಗೆ ಸೌತ್ ಕರ್ನಾಟಕದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ನದಿ ಇದೆ. ಇದರ ಉಪನದಿಗಳು ಬಂದು ಆರಂಗಿ ಇದೆ, ಹೇಮಾವತಿ ಇದೆ, ಲಕ್ಷ್ಮಣ ತೀರ್ಥ ಇದೆ, ಕಬಿನಿ ಇದೆ, ಸಿಂಸಾ ಇದೆ, ಸುವರ್ಣವತಿ ಇದೆ, ಅರ್ಕಾವತಿ ಇದೆ. ಇವೆಲ್ಲ ಕೂಡ ಆಕ್ಚುಲಿ ಕಾವೇರಿ ನದಿಯ ಉಪನದಿಗಳಾಗಿರುತ್ತೆ ಹೇಳ್ತೀವಿ. ಓಕೆನಾ. ಸೊ ಹಾಗಾಗಿ ಏನು ಮೇಕೆದಾಟು ಯೋಜನೆ ಇದೆಯಲ್ಲ ಇದಂದ್ರೆ ವಿಶೇಷವಾಗಿ ಈ ತಮಿಳುನಾಡು ಮತ್ತೆ ಕರ್ನಾಟಕ ಮಧ್ಯೆ ಇರುವಂತಹ ಒಂದು ಡಿಸ್ಪ್ಯೂಟೆಡ್ ಪ್ರಾಜೆಕ್ಟ್ ಅಂತ ಕರಿತಾ ಹೋಗ್ತೀವಿ. ಗೊತ್ತಿರಬೇಕು ನಿಮಗೆ. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ರೈಟ್ ನೆಕ್ಸ್ಟ್ ನೋಡ್ತಾ 195ನೇ ಪ್ರಶ್ನೆ. ಯಗಚಿ ನದಿಯು ಡ್ಯಾಶ್ ನದಿಯ ಉಪನದಿ ಅಂತ ಕೊಟ್ಟಿದ್ದಾರೆ. ಹೌದಾ. ನೋಡಿ ಯಗಚಿ ನದಿ ಇದರಲ್ಲಿ ಆಕ್ಚುಲಿ ವಿಶೇಷವಾಗಿ ಹೇಮಾವತಿ ನದಿಯ ಒಂದು ಉಪನದಿ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಇಟ್ಸ್ ಅ ಟ್ರಿಬ್ಯೂಟರಿ ಆಫ್ ದಿ ಹೇಮಾವತಿ ರಿವರ್ ಅಂತ ಕರೀತಾರೆ. ಸೊ ನೋಡಿ ಯಗಚಿ ರಿವರ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಒಂದು ಸ್ಕೀಮ್ ಮಾಡಿದ್ದಾರೆ ಯಗಚಿ ಅಂತ ಕರೀತಾರೆ. ಸೊ ಇದೇನಂದ್ರೆ ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಚಿಕ್ಕ ಬ್ಯಾಡಗೆರೆ ಅಂತ ಬರೆಯುವಂತಹ ಹೇಮಾವತಿ ನದಿ ಉಪನದಿ ಅಂತ ಕರೀತಾರೆ. ಅದು ಈ ಯಗಚಿ ನದಿಗೆ ಒಂದೇನ್ ಮಾಡ್ತಾರೆ ಆಕ್ಚುಲಿ ಒಂದು ಬ್ರಿಡ್ಜ್ ಕಟ್ಟಿ ಒಂದು ನೀರು ಯೋಜನೆ ಮಾಡ್ತಾ ಇದ್ದಾರೆ. ಗೊತ್ತಿರಬೇಕು ನಿಮಗೆ. ಸೊ ದಟ್ ಇಸ್ ಕಾಲ್ಡ್ ದ ಸೊ ಯಗಚಿ ಯೋಜನೆ ಅಂತ ಕರೀತಾರೆ. ಇದು ಏನಾಗಿದೆ ಹೇಮಾವತಿ ನದಿಯ ಉಪನದಿ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಸಿ ಕರೆಕ್ಟ್ ಆಗುತ್ತೆ. ಓಕೆ ಇದಿಷ್ಟು ಕ್ಲಾಸ್ ಆಗಿತ್ತು. ಈ ಕ್ಲಾಸ್ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನಾದರೂ ಕೂಡ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಜೊತೆಗೆ
PDF ಬೇಕಾಗಿದೆ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಓಕೆ, ಸೊ ಮತ್ತೆ ಕೂಡ ಮುಂದಿನ ಕ್ಲಾಸಲ್ಲಿ ಸಿಗ್ತಾ ಹೋಗೋಣ. ಥ್ಯಾಂಕ್ ಯು, ಬೈ ಬೈ.